ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನ ವಿಭುವನ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸದಲ್ಲಿ ಬರುವಂತಹ ದಿನಗಳಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ದಿನವೂ ಕೂಡ ತುಂಬಾನೇ ಒಂದು ವಿಶೇಷವಾಗಿದೆ. ಈ ಬಾರಿ ನಮಗೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ವಿಭುವನ ಸಂಕಷ್ಟಹರ ಚತುರ್ಥಿಯು ಜೂನ್ 3ನೇ ತಾರೀಕು ಬುಧವಾರದಂದು ಬಂದಿದೆ. ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಜೂನ್ 3ನೇ ತಾರೀಕು ಬುಧವಾರ ರಾತ್ರಿ 9:21 ಪ್ರಾರಂಭವಾಗುತ್ತದೆ. ನಂತರ ಜೂನ್ 4ನೇ ತಾರೀಕು ಗುರುವಾರ ರಾತ್ರಿ 11:30 ಮುಕ್ತಾಯವಾಗುತ್ತದೆ. ನಾವು ಎಲ್ಲ ಒಂದು ಹಬ್ಬಗಳನ್ನು ಅಥವಾ ವ್ರತಗಳನ್ನು ಮಾಡಬೇಕಾದ್ರೆ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಆ ದಿನದಂದು ಆಚರಣೆಯನ್ನು ಮಾಡ್ತೀವಿ. ಆದರೆ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಬೇಕಾದ್ರೆ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಆ ದಿನದಂದು ಸಂಕಷ್ಟಿ ವ್ರತವನ್ನು ಮಾಡಬೇಕು. ಹಾಗಾಗಿ ನಮಗೆ ಚಂದ್ರೋದಯದ ಸಮಯ, ನಮಗೆ ಚಂದ್ರೋದಯದ ದಿನ ಬರುವಂಥದ್ದು ಅಂದರೆ ಚತುರ್ಥಿ ತಿಥಿ ಪ್ರಾರಂಭವಾದ ನಂತರ ನಮಗೆ ಚಂದ್ರೋದಯದ ಸಮಯ ಬರುವಂಥ ದಿನ ಎಂದರೆ ಜೂನ್ 3ನೇ ತಾರೀಕು ಬುಧವಾರ. ಹಾಗಾಗಿ ಜೂನ್ 3ರಂದು ಬುಧವಾರದಂದೇ ಈ ಬಾರಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ವಿಭುವನ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ಜೂನ್ 3ನೇ ತಾರೀಕು ಬುಧವಾರ ಚಂದ್ರೋದಯದ ಸಮಯ ಬಂದು ರಾತ್ರಿ 9:54 ಚಂದ್ರನ ದರ್ಶನವಾಗುತ್ತೆ. ಸುಮಾರು ಆಸುಪಾಸಿನಲ್ಲಿ 10 ಗಂಟೆ ಅಷ್ಟರಲ್ಲಿ ನಮಗೆ ಚಂದ್ರನ ದರ್ಶನವಾಗುತ್ತೆ. ಸಂಕಷ್ಟಹರ ಚತುರ್ಥಿ ಅಂದರೆ ಚತುರ್ಥಿ ವ್ರತವನ್ನು ಮಾಡಬೇಕು ಅನ್ನೋದಾದರೆ ಉಪವಾಸದ ವ್ರತವನ್ನು ಆಚರಣೆ ಮಾಡಬೇಕು. ತುಂಬಾನೇ ಒಂದು ಶಕ್ತಿ ಇರುವಂಥ ವ್ರತ ಅಂತಲೇ ಹೇಳ್ಬೋದು. ಅದರಲ್ಲೂ ಕೆಲವೊಬ್ಬರು 21 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡ್ತಾರೆ. ಅಂದರೆ ಪ್ರತಿ ತಿಂಗಳು ಬರುವಂಥ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ಸೇರಿಸಿಕೊಂಡು 21 ತಿಂಗಳು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೂಡ ಮಾಡುವಂಥ ಸಂಕಲ್ಪವನ್ನು ಮಾಡಿರ್ತಾರೆ. ಕೆಲವೊಬ್ಬರು 11 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಮೊದಲೇ ನೀವು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋದಾದರೆ, ಇಷ್ಟು ಸಂಕಷ್ಟಿ ವ್ರತವನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳೋದಾದರೆ ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡು ನೀವು ಸಂಕಷ್ಟಿಯ ವ್ರತವನ್ನು ಪ್ರಾರಂಭ ಮಾಡ್ಬೋದು. ಉಪವಾಸದ ವ್ರತವನ್ನು ಕೂಡ ಮಾಡಬೇಕಾಗುತ್ತೆ. ಈ ಸಂಕಷ್ಟಿಯಂದು ಮಾಡುವಂತಹ ಉಪವಾಸಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಸಕಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸುವಂತಹ ಒಂದು ವ್ರತ ಅಂದರೆ ಈ ಸಂಕಷ್ಟಹರ ಚತುರ್ಥಿಯ ಉಪವಾಸದ ವ್ರತ. ಸಂಕಷ್ಟಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಗಣಪತಿಗೆ ಪೂಜೆಯನ್ನು ಮಾಡಬೇಕು. ನಿಮ್ಮಲ್ಲಿ ಗಣಪತಿಯ ಫೋಟೋ ಇದ್ದರೆ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸಿ. ವಿಗ್ರಹ ಇರುವಂಥವರು ಅಭಿಷೇಕವನ್ನು ಮಾಡಿ, ನೀವು ಪಂಚಾಮೃತದಿಂದ ಮೊದಲಿಗೆ ಅಭಿಷೇಕವನ್ನು ಮಾಡಿ ನಂತರ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಗಣೇಶನ ಫೋಟೋ ಅಥವಾ ವಿಗ್ರಹ ಎರಡೂ ಇಲ್ಲ ಅನ್ನುವವರು ಅರಿಶಿಣದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ನೀವು ಸಂಕಷ್ಟಿಯ ವ್ರತವನ್ನು ಮಾಡ್ಬೋದು. ವಿಗ್ರಹ ಇರುವಂಥವರು ಮರೆಯದೆ ಅಭಿಷೇಕವನ್ನು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಮಾಡಿ ಗಣಪತಿ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಅರಿಶಿಣ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ ಮರೆಯದೆ ಗರಿಕೆಯನ್ನು ಅರ್ಪಿಸಲೇಬೇಕು. ಗಣಪತಿಗೆ ತುಂಬಾನೇ ಒಂದು ಪ್ರಿಯವಾದದ್ದು ಅಂದರೆ ಗರಿಕೆ ಇಲ್ದಲೇ ಗಣಪತಿ ಪೂಜೆ ಆಗೋದೇ ಇಲ್ಲ. ಹಾಗಾಗಿ 21 ಗರಿಕೆಯನ್ನು ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಿ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಬೇಕು. ಗಣಪತಿಗೆ ಪ್ರಿಯವಾಗುವಂಥ ಮೋದಕ ಆಗಿರ್ಬೋದು, ಲಡ್ಡು, ಪಾಯಸ ಅಥವಾ ಬರೀ ಹಾಲು ಅಥವಾ ಹಣ್ಣುಗಳನ್ನು ಕೂಡ ನೀವು ನೈವೇದ್ಯವಾಗಿ ಇಟ್ಟು ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆ ಮಾಡುವಾಗ ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕು ಅಥವಾ ಸಂಕಷ್ಟನಾಶ ಸ್ತೋತ್ರವನ್ನು ಹೇಳಿಕೊಂಡು ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಈ ಅಧಿಕ ಮಾಸದಲ್ಲಿ ಈ ಸಂಕಷ್ಟಹರ ಚತುರ್ಥಿ ವಿಭುವನ ಸಂಕಷ್ಟಿ ಬಂದಿರೋದ್ರಿಂದ ನೀವು ಪೂಜೆ ಮಾಡುವ ಸ್ಥಳದಲ್ಲಿ 33 ಸಂಖ್ಯೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ನೀವು ಬರೆಯಬೇಕು. ಈ 33 ಅನ್ನುವಂಥದ್ದು ಅಧಿಕ ಮಾಸದಲ್ಲಿ ತುಂಬಾನೇ ಒಂದು ವಿಶೇಷವಾದ ಸಂಖ್ಯೆ ಆಗಿರೋದ್ರಿಂದ 33 ಸಂಖ್ಯೆಯಲ್ಲಿ ಸ್ವಸ್ತಿಕ್ ಚಿತ್ರದ ಒಂದು ರಂಗೋಲಿಯನ್ನು ಬರೆದು ಆ ಎಲ್ಲ ಸ್ವಸ್ತಿಕ್ ಚಿತ್ರದ ರಂಗೋಲಿಗೂ ಕೂಡ ಅರಿಶಿಣ, ಕುಂಕುಮ ಮತ್ತು ಹೂವನ್ನು ಇಟ್ಟು ನೀವು ಗಣಪತಿಯ ಮುಂಭಾಗದಲ್ಲಿ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಬೋದು. ಹಾಕಿ ನೀವು ಪೂಜೆಯನ್ನು ಸಲ್ಲಿಸಬಹುದು. ಉಪವಾಸವನ್ನು ಬೆಳಗ್ಗೆಯಿಂದಲೇ ಪ್ರಾರಂಭವನ್ನು ಮಾಡಿರಬೇಕು. ಪೂಜೆ ಮಾಡ್ತಿರಲ್ಲ ಆಗಲೇ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಪ್ರಾರಂಭ ಮಾಡಿರಬೇಕು. ಪೂರ್ತಿಯಾಗಿ ಉಪವಾಸವನ್ನು ಇರಬೇಕು. ಏನನ್ನು ಕೂಡ ತಿನ್ನಬಾರ್ದು. ಆಗಲ್ಲ ಅನ್ನೋದಾದರೆ ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡ್ಬೋದು. ಇನ್ನು ರಾತ್ರಿ ಸಮಯದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ರಾತ್ರಿ ಚಂದ್ರನನ್ನು ನೋಡಿದ ನಂತರನೇ ನೀವು ಉಪವಾಸವನ್ನು ಬಿಡಬೇಕು. ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅಂದರೆ ಕೈಯಲ್ಲಿ ಹೂವು ಮತ್ತು ಅಕ್ಷತೆಗಳನ್ನು ಹಿಡ್ಕೊಂಡು ಚಂದ್ರದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಚಂದ್ರದೇವರಿಗೆ ಅವುಗಳನ್ನು ಅರ್ಪಿಸಿ ನೀವು ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಅಕಸ್ಮಾತ್ ಏನಾದರೂ ಚಂದ್ರ ಕಾಣಿಸ್ತಾ ಇಲ್ಲ ಅಂದರೆ, ಮಳೆ ಬರಬೇಕಾದ್ರೆ, ಮೋಡ ಕವಿದುಕೊಂಡಿದ್ದಾಗ ಚಂದ್ರ ಕಾಣಿಸಲ್ಲ ಅನ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ನೀವು
ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನು ಬರೆದು ನೀವು ಅಥವಾ ಅಕ್ಕಿ ಹಿಟ್ಟಿನಿಂದ ಕೂಡ ನೀವು ಚಂದ್ರನ ಆಕೃತಿಯನ್ನು ಒಂದು ರಂಗೋಲಿ ರೀತಿಯಲ್ಲಿ ಬರೆದು ನೀವು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಅಧಿಕ ಮಾಸದಲ್ಲಿ ಬಂದಿರುವಂತಹ ಪ್ರತಿಯೊಂದು ದಿನವೂ ಕೂಡ ತುಂಬಾ ವಿಶೇಷವಾಗಿದೆ. ಅದರಲ್ಲಿ ಬಂದಿರುವಂತಹ ಈ ವಿಭುವನ ಸಂಕಷ್ಟಹರ ಚತುರ್ಥಿಯು ಕೂಡ ತುಂಬಾ ಒಂದು ವಿಶೇಷವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಕಷ್ಟಿಯ ದಿನದಂದು ಗಣಪತಿಯ ಪೂಜೆಯನ್ನು ಮಾಡಿ ಸಂಕಷ್ಟಿ ವ್ರತದ ಆಚರಣೆಯನ್ನು ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.